ಒಂದ್ಸರಿ ಒಬ್ಬಳು ಹೆಂಗಸು ಒಂದು ಸನ್ಯಾಸಿ ಹತ್ರ ಬಂದು ಕೇಳ್ತಾಳೆ, ಸ್ವಾಮೀಜಿಗಳ ನಿಜವಾದ ಪ್ರೀತಿ ಅನ್ನೋದು ಯಾಕೆ ಬಹಳಷ್ಟು ಮಂದಿಗೆ ತಕ್ಕೋದಿಲ್ಲ ಅಂತ. ಸ್ವಾಮೀಜಿಗಳು ಹೇಳ್ತಾರೆ, ಇಲ್ಲೇ ಪಕ್ಕದಲ್ಲಿ ಒಂದು ಉದ್ಯಾನ ಇದೆ, ನಾಳೆ ಅಲ್ಲಿ ಹೋಗು, ಅತಿ ಶ್ರೇಷ್ಠವಾದ ಸುಂದರವಾದ ಹೂ ಯಾವ ನಿಂಗೆ ಅನ್ಸುತ್ತೋ ಅದನ್ನ ಕಿತ್ಕೊಂಡ್ ಬಾ, ನನಗೆ ಉತ್ತರ ಕೊಡ್ತೀನಿ ಅಂತ. ಅದೇ ರೀತಿ ಮುಂದಿನ ದಿನ ಹೆಂಗಸು ಬರ್ತಾಳೆ, ಆದ್ರೆ ಖಾಲಿ ಕೈಲಿ ಬಂದಿರ್ತಾಳೆ. ಸ್ವಾಮೀಜಿಗಳು ಕೇಳ್ತಾರೆ ಏನಾಯ್ತು ಅಂತ. ಆಕೆ ಹೇಳ್ತಾಳೆ, ನೀವು ಹೇಳ್ದಾಗೆ ನಾನು ಉದ್ಯಾನದೊಳಗಡೆ ಹೋದೆ ಸ್ವಾಮೀಜಿಗಳೇ, ಹೋಗ್ತಾ ಹೋಗ್ತಾ ಒಂದು ಸುಂದರವಾದ ಹೂ ಕಾಣಿಸ್ತು, ಇನ್ನೇನು ಕಿತ್ಕೋಬೇಕು ಅನ್ಬೇಕಾದ್ರೆ ಇಷ್ಟು ದೊಡ್ಡ ಉದ್ಯಾನದಲ್ಲಿ ಇಲ್ಲೇ ಈ ಹೂ ಸಿಕ್ಕಿದೆ ಅಂತಂದ್ರೆ ಮುಂದೆ ಇನ್ನೂ ಒಳ್ಳೆ ಹೂ ಸಿಗ್ಬೋದು, ಸುಂದರವಾಗಿರೋ ಹೂ ಸಿಗ್ಬೋದು ಅಂತ ಅನಿಸ್ತು. ಅದಕ್ಕೆ ಅದನ್ನ ಬಿಟ್ಟು ಮುಂದಕ್ಕೆ ಹೋದೆ. ಉದ್ಯಾನ ಇನ್ನೇನು ಮುಗಿತಾ ಇದೆ ಅನ್ಬೇಕಾದ್ರೆ ಅದರಷ್ಟು ಶ್ರೇಷ್ಠವಾದ ಹೂ, ಸುಂದರವಾದ ಹೂ ಯಾವುದೂ ಅಲ್ಲ ಅಂತ ಅನಿಸ್ತು. ವಾಪಸ್ ಬರೋಷ್ಟರಲ್ಲಿ ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ. ಸ್ವಾಮೀಜಿಗಳು ನಕ್ಬಿಟ್ಟು ಹೇಳ್ತಾರೆ, ಇದಕ್ಕೆ ನಿಜವಾದ ಪ್ರೀತಿ ಬಹಳಷ್ಟು ಮಂದಿಗೆ ದಕ್ಕೋದಿಲ್ಲ. ಕೈಯಲ್ಲಿ ಏನಾದರೂ ಇರಬೇಕಾದ್ರೆ ಅದ್ರ ಬೆಲೆ ಅರ್ಥ ಆಗೋದಿಲ್ಲ, ಬಿಟ್ಟು ಮುಂದಕ್ಕೆ ಹೋದ ಮೇಲೆ ಅದೇ ಶ್ರೇಷ್ಠ ಅಂತ ಅರ್ಥ ಆಗತ್ತೆ, ವಾಪಸ್ ಬರ್ತಾರೆ ಹಾಗಾದಿರೋದಿಲ್ಲ ಅಂತ. ನಾವು ಯಾರನ್ನಾದ್ರೂ ಬಿಟ್ಟು ಹೋದ್ರೆ ಜೀವನದಲ್ಲಿ ವಾಪಸ್ ಅವರೇ ಬೇಕು ಅಂತ ಬಂದಾಗ ಅವರಲ್ಲಿರೋದಿಲ್ಲ. ಇಲ್ಲ, ಪರಿಸ್ಥಿತಿ ಸಂದರ್ಭ ಅವ್ರನ್ನ